ಇಂದ ನನಗೆ ಇಲ್ಲಿವರೆಗೂ ನಾವು ಪ್ರಮೋಷನ್ ಏನ್ ಮಾಡ್ತಿದ್ವಿ ಇಲ್ಲಿ ತನಕನು ಇದಕ್ಕೆಲ್ಲ ಕಾರಣ ರಾಜ್ ಸರ್. ನಾನು ಹಿಂಗ್ ಮಾತಾಡ್ತೀನಿ. ಎಷ್ಟು ಕಾಮಿಡಿ ಮಾಡಿದ್ವಿ. ಹೌದಾ? ಸುಲೋಚನ ಮಾಡ್ಬಾರ್ದಾ? ಎಲ್ರು ಕುತೂಹಲ ಒಂದೇ, ರಾಜ್ಬಿ ಅವರು ಈ ಒಂದು ಫಿಲಮ್ ಅಲ್ಲಿ ಇದಾರ ಅಂತ. ಸೂ ಫ್ರಮ್ ಸೋ ತುಂಬಾ ಈಸಿಯಾಗಿ ಕೂಡ ಕನ್ವೆ ಮಾಡ್ಬೋದು ಜನಕ್ಕೆ. ಸೊ ಸುಲೋಚನ ಯಾರು? ಸುಲೋಚನಾ ಬರ್ತಾರೆ, ಬರ್ತಾರೆ, ನಿಮ್ಮನ್ನು ಮೀಟ್ ಆಗ್ತಾರೆ. ಸುಲೋಚನ ಯಾರಂತ ನಿಮ್ಗೆ ಗೊತ್ತಾದ್ರೆ ಇವತ್ತಿಂದನೇ ನಿಮ್ಮಿಂದ ಬರ್ತಾರೆ. ನಾನು ಮನೆಗೆ ಹೋಗ್ಬೇಕು ಸರ್. ಇವತ್ತು ಬರ್ತಾರೆ. 25ನೇ ತಾರೀಕು ಎಲ್ಲರೂ ಜೊತೆಗೆ ನೋಡಿ. ಟ್ರೈಲರ್ ಎಲ್ಲ ಎದ್ರುಕೊಂಡಿರೋದು ನೋಡಿದ್ರೆ ಆ ಲೆವೆಲ್ ನೀವು ತೋರಿಸಿದಿರಾ. ನಮಗೆ ಸುಲೋಚನ ಅವರು 25th ಆದ್ಮೇಲೆ ತಲೆ ಒಳಗೆ ಹಾಗೆ ಎಲ್ಲರ ಜೊತೆ ನೋಡಿದ್ರೆ ಸುಲೋಚನೆ ಕನ್ಫ್ಯೂಸ್ ಆಗುತ್ತೆ ಯಾರ ಜೊತೆಗೆ ಹೋಗ್ಬೇಕು ಅಂತ ಹೇಳಿ. ಆಗ ಅದು ಸೇಫ್ ಅದು. ಸರ್ ಏನ್ ಸರ್ ಹೆಂಗ್ ಹೇಳ್ಬಿಟ್ರಿ ಸರ್, ಇವಾಗ ನಾನು ಮನೆಗೆ ಹೋಗಿ ನೆಮ್ಮದಿಯಾಗಿ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸುಲೋಚನ ಹೇಗೆ, ಅವರು ಕಾಮಿಡಿ ಮಾಡ್ತಾರ ಅಥವಾ ಎಲ್ಲರೂ ಕಾಮಿಡಿ ಮಾಡ್ತಾರೆ? ಏನ್ ಡಿಫೈನ್ ಮಾಡ್ತೀವಿ? ನೀವೇನ್ ಮಾಡ್ತೀರಿ ಇವಾಗ? ನಾನು ಹಿಂಗ್ ಮಾತಾಡ್ತೀನಿ. ಎಷ್ಟು ಕಾಮಿಡಿ ಮಾಡಿದ್ವಿ. ಹೌದಾ? ಸುಲೋಚನ ಮಾಡ್ಬಾರ್ದಾ? ಸರ್ ನಂಗೆ ಸೂ ಫ್ರಮ್ ಸೋ ಸೀಸನ್ 2ಗೆ ಖಂಡಿತ 100%. ಅಲ್ಲ ಎಂತ ಕಾಶಿ ಮಾಡ್ಬೇಕಂತನಾ? ಅದಕ್ಕೆ ಹೇಳ್ತೀನಿ. ತುಂಬಾ ಕೆಟ್ಟದಾಗಿ ತೋರಿಸ್ತೀವಿ ನಿಮ್ಮನ್ನು, ಓಕೆ ಅಲ್ವಾ? ಈ ತರ ಗ್ಲಾಮರ್ ಆಗಿ ತೋರಿಸಲ್ಲ, ತುಂಬಾ ಕೆಟ್ಟದಾಗಿ ತೋರಿಸ್ತೀವಿ. ಸುಲೋಚನ ಆಗಿ ಇಲ್ಲಪ್ಪ ಎಂತ ಸರ್ ಎಂತ ಬಂದ್ರಿ ನೀವೆಂತ ಪಕ್ಕ ಹಾಸನೆ ಸರ್. ಉರುಳಿದ್ರೆ ಸಾಕು ಕೆಳಗಡೆ ಬಿಡ್ತೀನಿ. ಜಾರೋಮೆಂಟೆ ಸರ್, ಉರುಳಿದ್ರೆ ಸಾಕು ಅಲ್ಲೇ ಇರ್ತೀನಿ ನಾನು. ಬಟ್ ಓಕೆ, ಸೂ ಫ್ರಮ್ ಸೋ ಸರ್ ಕಥೆನ ರಾಜ್ಬಿ ಶೆಟ್ಟಿ ಅವ್ರಿಗೆ ಹೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು? ಬಿಕಾಸ್ ಅವರ ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇದೆ, ಅಫ್ಕೋರ್ಸ್ ಕೋ ಪಾರ್ಟ್ನರ್ಸ್ ಇದ್ದಾರೆ, ಅದು ಹೌದು. ಬಟ್ ಅಗೇನ್ ರಾಜ್ಬಿ ಸರ್ಗೆ ಹೇಳಿದಾಗ, ಬಿಕಾಸ್ ಅವರು ಅದೇ ಹೇಳ್ದಂಗೆ ಅವರು ಹೀರೋ ಯಾರು ಹೀರೋಯಿನ್ ಯಾರು ಅನ್ನೋದು ಅವ್ರ ಮ್ಯಾಟ್ರ್ ಆಗಲ್ಲ, ಬಟ್ ಅವ್ರ ಮ್ಯಾಟ್ರ್ ಆಗೋದು ಕಥೆ. ರಾಜ್ಬಿ ಅವರ ಟೇಸ್ಟೇ ಬೇರೆ, ರಾಜ್ಬಿ ಸರ್ ಟೇಸ್ಟೇ ಡಿಫ್ರೆಂಟ್ ಆಗಿರೋ ಟೇಸ್ಟ್. ಸೊ ಆ ಕಥೆಯನ್ನ ಅವ್ರಿಗೆ ಹೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು ಅಂತ? ಅವ್ರು ಯಾವಾಗ ಹೇಳೋರು ಅಂದ್ರೆ, ಸಿನಿಮಾ ನೋಡಿ ಸಿನಿಮಾ ಮಾಡಬೇಡಿ, ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಿ ಬದುಕ್ತೀರ ಆ ಜಾಗದಲ್ಲಿ ಏನಾದ್ರು ಕತೆ ಇದ್ರೆ ಅದನ್ನು ಸಿನಿಮಾ ಮಾಡಬೇಕು ಅಂತ. ನನ್ನ ಊರಲ್ಲಿ ನಾನು ನೋಡಿರುವಂಥ ಪಾತ್ರಗಳ ಜೊತೆ ನಾನೊಂದು ಕಾಲ್ಪನಿಕ ಒಂದು ಕತೆ, ಒಂದು ಎಳೆಯನ್ನು ನಾನು ಅವ್ರ ಹತ್ರ ಹೇಳಿದೆ, ಈ ಥರ ಆದರೆ ಹೇಗಿರುತ್ತೆ ಅಂತ. ಅವ್ರು ತುಂಬ ಖುಷಿ ಆಯಿತು. ಹೇಳಿದರು ಇದನ್ನು ಮಾಡ್ಬೋದು ನಾವು. ಒಂದಷ್ಟು ಅವರು ಹೇಳಿದರು, ನಮ್ಮೂರಲ್ಲಿ ಈ ಥರ ಆಗಿತ್ತು, ನಮ್ಮೂರಲ್ಲಿ ಈ ಥರ ಇತ್ತು, ಅದೆಲ್ಲ ಮಿಕ್ಸ್ ಆಗಿ ಸೂಪರ್. ಸೊ ಅವ್ರು ತುಂಬ ಇಷ್ಟಪಟ್ಟರು. ಅದ್ರ ಜೊತೆಗೆ ನಮಗೆ ರವಿರೈ ಕಳಸ ಯಾವಾಗ ನೋಡಿದ್ರು ನಮಗೆ ಸಪೋರ್ಟ್ ಆಗಿ ನಿಲ್ಲೋರು. ಹಾಗೆ ಶಶಿಧರ್ ಶೆಟ್ಟಿ ಬರೋಡ ಈ ಸಿನಿಮಾದಿಂದ ಬಂದಿರೋರು. ಇವರೆಲ್ಲ ಸೇರಿ ಈ ಮಾರ್ಲೂರ್ ಅನ್ನೋ ನಾವು ಸೃಷ್ಟಿ ಮಾಡಿದ್ದೀವಿ ಒಂದು ಊರು, ಅದಕ್ಕೆ ಮೂವರೇ ಕಾರಣ. ಮತ್ತೆ ನಾನು ಸ್ಕ್ರಿಪ್ಟಿಂದ ಹಿಡಿದು ನಾವು ಫಸ್ಟ್ ಡೇ ಇಂದ ನನಗೆ ಇಲ್ಲಿವರೆಗೂ ನಾವು ಪ್ರಮೋಷನ್ ಏನ್ ಮಾಡ್ತಿದ್ವಿ ಇಲ್ಲಿ ತನಕನು ಇದಕ್ಕೆಲ್ಲ ಕಾರಣ ರಾಜ್ ಸರ್. ಹಾಗೆ ಅವರ ಗೈಡೆನ್ಸ್ ಅಲ್ಲೇ ಎಲ್ಲ ಆಗ್ತಾ ಇದೆ. ಆದ್ರೆ ಒಂದ್ ದಿವಸ ಅವರು ನಿರ್ದೇಶಕನಾಗಿ ಆ ತರ ಮಾಡ್ಬೇಕು, ಈ ತರ ಮಾಡಿ ನಮ್ಮಿಂದ ಏನು ಬರುತ್ತೋ ಅದನ್ನ ನೋಡ್ತಾ ಇರ್ತಾರೆ ಅವ್ರು. ನಿಮ್ಮ ಆಲೋಚನೆಗಳು ಬರ್ಬೇಕು, ನಿಮ್ಮಿಂದ ಆಗಿ ಹೋಗ್ತೀವಿ ಈ ಸಿನಿಮಾ, ಎಲ್ಲರ ಕಥೆಗಳು ಎಲ್ಲರ ಸಿನಿಮಾಗಳು ಬರ್ಬೇಕು ಅನ್ನೋ ಒಂದು ಅವ್ರದ್ದೊಂದು ಆಲೋಚನೆ. ಎಲ್ರು ಕುತೂಹಲ ಒಂದೇ, ರಾಜ್ಬಿ ಅವರು ಈ ಒಂದು ಫಿಲಮ್ ಅಲ್ಲಿ ಇದಾರ ಅಂತ. ಬಟ್ ಇಲ್ಲಿಲ್ಲ ನಮ್ ಪ್ರಕಾರ. ಅವ್ರು ಇದ್ದಿದ್ರೆ ಅವ್ರದಲ್ಲಿ ಇಲ್ಲಿ ಹಾಕೋದಿಲ್ಲ ಅವರು. ಏನ್ ಸರ್ ಇಲ್ಲ, ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಲಾಸ್ಟ್ ಒಂದು ಪಂಚ್ ಕೊಟ್ರು ಕೊಡ್ಬೋದು. ನಮ್ ಪ್ರೊಡಕ್ಷನ್ ಅವ್ರದ್ದು ಲಿರಿಕ್ಸ್ ಬರ್ತಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ಲ, ಸ್ಕ್ರೀನ್ ಮೇಲೆ ಇರೋದು ಇಂಪಾರ್ಟೆಂಟ್. ರಾಜ್ಬಿ ಶೆಟ್ಟಿ ಸರ್ ನೀವೇ ಹೇಳಿ ಸರ್ ನನಗೆ. ಅದೇ ಆಕ್ಚುಲಿ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ಅವ್ರು ಇದ್ರು ಈ ಸಿನಿಮಾದಲ್ಲಿ, ಅವ್ರು ಇಲ್ಲಿ ಇರ್ತಿದ್ರು, ನಾನು ಇರ್ತಾ ಇದ್ವಿ. ನನಗೆ ಕನ್ಫ್ಯೂಷನ್ ಆಗ್ತಿದೆ. ಅಲ್ಲ ನಾನು ಇರ್ತಾ ಇದ್ದೆ ಹೇಳಿ, ಅವ್ರು ಇರ್ತಿದ್ರು ಸಿನಿಮಾದಲ್ಲಿ, ಅವ್ರು ಈ ಸೀಟಲ್ಲಿ ಇರ್ತಿದ್ರು, ಇವ್ರು ಇರ್ತಿರ್ಲಿಲ್ಲ. ಅಲ್ಲ ನಿಜ, ಚಂದ್ರ ಅಲ್ಲಿವರೆಗೂ ಇತ್ತು. ಬಿಕಾಸ್ ನಾನು ಸ್ವಲ್ಪ ಬಿಸಿ ಇದ್ದೆ, ನಾನು ಸ್ವಲ್ಪ ಬೇರೆ ಸಿನಿಮಾದಲ್ಲಿ ಬಿಸಿ ಇದ್ದೆ. ಸೊ ಅವಾಗ ಒಂದ್ಸಲ ಏನಾಗಿತ್ತು, ರಾಜನ ಮಾಡೋದು ಎಲ್ಲ ಅವರು ಸ್ವಲ್ಪ ಇದೆಲ್ಲ ಮಾಡ್ಕೊಂಡು ಸಕ್ಸಸ್ ಮಾಡ್ಕೊಂಡ್ರ, ಮತ್ತೆ ಡೇಟ್ಸ್ ಎಲ್ಲ ಆಚೆ ಈಚೆಲ್ಲ ಮಾಡಿ, ಇಲ್ಲ ನಾನು ಮಾಡಲ್ಲ ಎಲ್ಲದು ಫಸ್ಟ್ ಡೇ. ಅಂದ್ರೆ 6 ವರ್ಷ ಅಂತ ಹೇಳಿದ್ವಲ್ಲ, ನಾವು ಒಂದು 3 ವರ್ಷ ಇದಕ್ಕೆ ಹೋಯ್ತು ನಮ್ದು. ಅಲ್ಲ ಪಾತ್ರಗಳಂತಲ್ಲ, ಲಾಕ್ಡೌನ್ ಬಂತಲ್ಲ, ಅದಕ್ಕಂದ್ರೆ 3 ವರ್ಷ ಆಯ್ತು. ಮತ್ತೆ 6 ವರ್ಷ ಈ ಸಿನಿಮಾಕ್ಕೆ ಏನು ಇದು ಮಾಡಿದಲ್ಲ, 3 ವರ್ಷ ಲಾಕ್ಡೌನ್ ಅಲ್ಲೇ ಹೋಗಿಲ್ಲ. ಲಾಕ್ಡೌನ್ ಎಲ್ಲ ಏನು ಅದ್ರ ಬಗ್ಗೆ ಯೋಚನೆ ಮಾಡಕ್ಕೂ ಆಗಲ್ಲ. ಸ್ವಲ್ಪ ಕಾರಣ ಏನು ಅಂತ ಅದ್ರ ನಂತರ ನಮ್ಮ ಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ಸಿನಿಮಾ ಬಂತು, ಲೈನಪ್ ಅಲ್ಲಿ ಇತ್ತು. ಅದ್ರ ನಂತರ ಆ ಟೈಮಲ್ಲಿ ರಾಜ್ ಸರ್ ತುಂಬಾ ಬಿಸಿ ಆಗೋದ್ರು, ನಮ್ಗೆ ಅವ್ರ ಡೇಟ್ ಸಿಗೋದು ತುಂಬಾ ಕಷ್ಟ ಆಯ್ತು. ಹಾಗೆ